ಕೇಳ್ತೀರಾ ಕೇಳಿ. ಯಾರ ಕೇಳ್ಬೇಕಲ್ಲಪ್ಪ. ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಬೇಸರವೂ ಕೂಡ ಇದೆ. ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡಕ್ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ಬಹಳ ಜನ ನನಗೂ ಸೇರಿಕೊಂಡು ಬಹಳ ಜನ ಬಹಳ ನಿರಾಶೆ ಆಗಿದ್ದೀವಿ. ಯಾಕೆಂದ್ರೆ ನಾವು 45 ವರ್ಷದಿಂದ ನಾವು ರಾಜಕೀಯ ಮಾಡ್ಕೊಂಡ್ ಬಂದಿವಿ. ಈಗ ನಾವು ನಮ್ಮ ಜಿಲ್ಲೆಯಿಂದ ಲಕ್ಷ್ಮಣ ಸಹೋದರಿಗೆ ಮಂತ್ರಿ ಮಾಡಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಳ್ಳೇದಾಗ್ತದೆ, ಸ್ಟ್ರೆಂಥನ್ ಆಗ್ತದೆ. ಬಹಳ ಖುಷಿ ಆಯ್ತು ನಮಗೂ. ಅವ್ರು ಬರಲಿ, ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ, ನಮ್ಮ ಪಾರ್ಟಿ ಸಂಘಟನೆ ಮಾಡಲಿ, ನಮ್ಮ ಪಕ್ಷ ಬಲಪಡಿಸಲಿ ಅಂತೇಳಿ ನಮಗೂ ಖುಷಿ ಆಯ್ತು. ಅವ್ರಿಗೆ ಮಂತ್ರಿ ಮಂಡಲ ಮಾಡೋದ್ರಿಂದ ನಮ್ಗೇನು ಬೇಸರ ಏನಿಲ್ಲ. ಅವ್ರಿಗೆ ಮಾಡಿದಾರಲ್ಲ ಅವ್ರಿಗೂ ಮಾಡಲಿ. ಆದರೆ ನಾವು 40 ವರ್ಷದಿಂದ ನಾವು ಪಕ್ಷದಾಗ ದುಡ್ಕೊಂಡು ನಿಷ್ಠೆಯಿಂದ ಕಾಂಗ್ರೆಸ್ ಇದ್ರೆ ನಮಗೂ ಮಾಡಬೇಕಾಗಿತ್ತು ಅನ್ನೋದು ನಮ್ದು ಒಂದು ಬೇಡಿಕೆ ಇತ್ತು. ಆಮೇಲೆ ಈಗ ನನಗೇನಾಗಿದೆ, 18 ನಮ್ಮ ಬೆಳಗಾವಿ ಜಿಲ್ಲೆ 18 MLA ಕ್ಷೇತ್ರ, ಅದರ 11 ಜನ ನಾವು ಕಾಂಗ್ರೆಸ್ನಾಗ ಇದೀವಿ. ಅಟ್ಲೀಸ್ಟ್ 3 ಜನ ಮಿನಿಸ್ಟರ್ ಮಾಡಬೇಕಾಯ್ತು. ಈಗ 2 ಮಾಡಿದ್ದಾರೆ. ಈಗ ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ಕೊಪ್ಪಳ ಒಳಗೆ ಇರೋದೇ 3 ಜನ, ಕೊಪ್ಪಳ ಜಿಲ್ಲೆಯೊಳಗೆ ಇರೋದೇ 3 ಜನ, 2 ಮಂತ್ರಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯೊಳಗೆ 5 ಜನ ಇದ್ದಾರೆ, 5ರೊಳಗೆ 2 ಮಾಡಿದ್ದಾರೆ. ಆಮೇಲೆ ಕಲಬುರಗಿ ಒಳಗೆ 7 ಜನ MLAಗಳು, ಅಲ್ಲಿ 3 ಜನ ಮಿನಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ನಾವು 11 ಜನ ಕಾಂಗ್ರೆಸ್ ಇದ್ರು ಕೂಡ 2 ಸಚಿವರು ತನ ಮಾಡಿದ್ದಾರೆ. ಆಮೇಲೆ ನಾವು ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷದ ನಮ್ಮ ಕುಟುಂಬ ಸಮೇತ, ನಮ್ಮ ತಂದೆಯವ್ರಿಗೆ ಬ್ರಿಟಿಷ್ ಸರ್ಕಾರದಾಗೆ ಫಾಸಿ ವಾರಂಟ್ ಇತ್ತು, ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ನಮ್ಮ ತಂದೆಯವ್ರ ಜೊತೆ ಇರೋರು 9 ಜನಕ್ಕೆ ಹ್ಯಾಂಗಿಂಗ್ ಆರ್ಡರ್ ಮಾಡಿ ಗಲ್ಗೆ ಹಾಕಿದ್ರು. ನಮ್ಮ ತಂದೆ ಮತ್ತು ಇನ್ನೊಬ್ಬರು ಸ್ನೇಹಿತರು ಕೊನೆ ಮೂಮೆಂಟು ಸ್ವಾತಂತ್ರ್ಯ ಬರೋವರೆಗೂ ಭೂಗತ ಆಗಿದ್ದು ಹೊರಗಡೆ ಬಂದು ಆಮೇಲೆ ನಮ್ಮ ಸುಮಾರು 1000 ಎಕರೆ ಜಮೀನ ಮಟ್ಗೋಲು ಹಾಕೊಂಡು ಬ್ರಿಟಿಷ್ನವರು. ಅಂತ ಕುಟುಂಬದಿಂದ ಬಂದಂತ ನನಗೆ ಮಂತ್ರಿ ಕೇಳಿ ಕೊಡ್ಬೇಕಲ್ಲ, ಅವರೇ ಹುಡುಕಿ ಸ್ವಾತಂತ್ರ್ಯ ಮಾಡಿದಾರಲ್ಲ ಅಂತೇಳಿ ಕೊಡ್ಬೇಕಾಯ್ತು. ಆದರೆ ನಮ್ಗೆ ಯಾಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ತಂದೆಯವರು ಕೂಡ ಶಾಸಕರಾಗಿದ್ರು, ನಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ರು. ನಾವೆಲ್ಲ ಮೊದಲಿಂದ ಕಾಂಗ್ರೆಸ್ ಕುಟುಂಬದಿಂದ ಬಂತ ನಾನು ನಾಯಕ ಆಗಿದ್ದೀನಿ. ಹಾಗಾಗಿ ಕೆಲವು ಟೈಮ್ನಾಗ ಏನಾಗ್ತದೆ, ಜಾತಿ ಉಪಜಾತಿ, ನಾವು ಬಣಜಿಗರು ಇಬ್ರಿಗಾಗಲೇ ಕೊಟ್ಬಿಟ್ಟಿದೀವಿ, ಇನ್ನೂ ಬೇರೆ ಬೇರೆ ಉಪಜಾತಿ ಕೊಡ್ಬೇಕು ಅಂತ ನಾನು ಹೇಳಿದೆ. ಜಾತಿ ದಯವಿಟ್ಟು ತರಬೇಡಿ, ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿ. ನಾವು ಲಿಂಗಾಯತರ ಸಮಾಜದಾಗ ಹುಟ್ಟಿರ್ಬೋದು, ಆದರೆ ನಾವೆಲ್ಲ ಬಸವಣ್ಣ ತತ್ವದವ್ರು. ನಾವೆಲ್ಲ ಮೊದಲಿಂದ ಕೂಡ ಬಸವಣ್ಣ ತತ್ವ ಆಗಿ ಎಲ್ಲ ಒಂದೇ ಜಾತಿ ಅನ್ನೋಂಥ ಮನುಷ್ಯನಿಗೆ ನೀವು ಕೊಡಬೇಕಾಯಿತು. ಬಹಳ ಬೇಜಾರಾಗಿದೆ. ನಮ್ಮ ರಾಷ್ಟ್ರದ ನಾಯಕರಿಗೆ ಮತ್ತು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರಿಗೂ ಗೊತ್ತಿದೆ ನಾನು ಬಹಳ ಸೀನಿಯರ್ ಅಂತ. ದೇವರಾಜ ಕಾಲದಾಗೆ ನಾನು ಕೂಡ ಜನರಲ್ ಸೆಕ್ರೆಟರಿ ಆಗಿದೆ, ವಿದ್ಯಾರ್ಥಿ ನಾಯಕರಾಗಿ ನಾವು ಹರಿಪ್ರಸಾದ್ ಅವ್ರ ಜೊತೆ, ಜಾರ್ಜ್ ಜೊತೆ ಎಲ್ಲ ನಾವೆಲ್ಲ ಮೊದಲಿಂದ ಕೂಡ ಬೆಂಗಳೂರಿಗೆ ಹೋರಾಟ ಮಾಡ್ಕೊಂಡು ಮುಂದೆ ಬಂದಿರೋಂಥವ್ರು. ನನಗೆ ಈ ಸರಿ 100ಕ್ಕೆ 100% ಮಂತ್ರಿ ಮಾಡೇ ಮಾಡ್ತಾರೆ ಅನ್ಕೊಂಡಿದ್ದೆ. ಆದರೆ ಬಹಳ ಬೇಸರ ಆಯಿತು. ಈಗ ಕೆಲವಾರು ಶಾಸಕರುಗಳು ನಾವೇನೋ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ನಮ್ದು ಪಕ್ಷನೇ ನಮ್ಮ ತಾಯಿ ಇದ್ದಂಗೆ ಕಾಂಗ್ರೆಸ್ ಪಕ್ಷ. ಬೇರೆ ಕೆಲವರು ಬೇಜಾರು ಮಾಡ್ಕೊಂಡು ಪಕ್ಷನೇ ತೋರಿಸ್ತಾರೆ, ಅಂತ ಕೆಲಸ ನಾವು ಮಾಡಕ್ ಹೋಗಲ್ಲ. ಪಕ್ಷ ಮುಂದೆ ಹಿಂಗೆಲ್ಲ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೋಬೇಕು ಅಂತ ವರಿಷ್ಠರಿಗೆ ನಾನು ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಕೆಲವು ಸ್ನೇಹಿತರು MLAಗಳು ನಾನು 15-20 ಜನ ಇವತ್ತು ನಾಳೆವರೆಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ ಈ ಥರ ಆಗಬಾರ್ದು, ಮುಂದೆ ಕೂಡ ಇನ್ನ ಪಕ್ಷ ಸಂಘಟನೆ ಆಗ್ಬೇಕಾದ್ರೆ ನಮ್ಮನ್ನೆಲ್ಲ ಕಟ್ಕೊಂಡೇ ಹೋಗ್ಬೇಕಾಗುತ್ತೆ, ಇಲ್ಲ ನಮ್ಮನ್ನು ಬಿಟ್ಟರೆ ಭಾಳ ನಿಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ತಾಯಿ ಪಕ್ಷ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇದು ಚೆನ್ನಾಗಿ ಇನ್ನ ಅದನ್ನ ಗಟ್ಟಿ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ನೀವು ಉಪಯೋಗ ಮಾಡ್ಕೋಬೇಕು. ಇದೇ ರೀತಿ ನೀವು ನಿಷ್ಕಾಲಿಗೊಳಿಸಿದ್ರೆ ನಮಗೆ ಬಹಳ ಬೇಜಾರುತ್ತದೆ, ಬಹಳ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಆದ್ದರಿಂದ ನಾವು ಇನ್ಮೇಲೆ ದಯವಿಟ್ಟು ಎಲ್ಲ ಮುಖಂಡರು ಕೇಳ್ಕೊಂಡು ಇಷ್ಟೇ, ನಮ್ಮಂಥವ್ರಿಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅನ್ಯಾಯ ಆಗಿದೆ ಅಂತ. ಆದ್ರೂ ಕೂಡ ತಾವು ಯಾರು ಕೂಡ ಏನಪ್ಪ ಹಿಂಗಾಗಿದೆ ಹಿಂಗೆ ಅದು ಕೂಡ ಯಾರು ಮಾತಾಡಲೂ ಇಲ್ಲ. ನಮ್ಮನ್ನು ಯಾರು ನೆಗ್ಲೆಕ್ಟೇ ಮಾಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಮಗೆಲ್ಲ ಆಯ್ತು, ಪರವಾಗಿಲ್ಲ, ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವರವರು ಸ್ವಾರ್ಥಗಳೆಲ್ಲ ಮಿನಿಸ್ಟರ್ಗಳಾಗಿದ್ದಾರೆ, ಕೆಲವರು ದೊಡ್ಡ ದೊಡ್ಡ ಉದ್ಯೋಗ ಆಗಿದ್ದಾರೆ, ಅವರೆಲ್ಲ ನಾವು ಆದ್ರೆ ಸಾಕಪ್ಪ ಅಂತ ಹೇಳಿ ಆರಾಮಾಗಿದ್ದಾರೆ. ಆದರೆ ನಾವು ಬಹಳ ಜನ MLAಗಳು ಬಹಳ ಬೇಜಾರಾಗಿದ್ದಾರೆ. ಆದ್ರಿಂದ ನಾವೆಲ್ಲ ಸಭೆ ಸೇರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದೆ ಒಳ್ಳೊಳ್ಳೆ ಅವಕಾಶ ಇದೆ, ನಿಗಮ ಮಂಡಳಿಗಳಲ್ಲಿ ಸೇರಿದಂತ ಬೇರೆ ಕಡೆ ಎಲ್ಲ ಅವಕಾಶ ಇದೆ ಅಂತ. ನಿಗಮ ಮಂಡಳಿಗಳು ಕೊಟ್ರೆ ಏನು ತಗೊಳ್ತೀರಾ ಸರ್ ತಾವೆಲ್ಲ? ಈಗ ಕಾಂಗ್ರೆಸ್ ಪಕ್ಷದಾಗೆ ಹೈಕಮಾಂಡ್ ಅವರಾಗ್ಲಿ ನಮ್ಮ ವರಿಷ್ಠರು ಏನ್ ಹೇಳಿದ್ರು ನಾವು ಕೇಳಕ್ ರೆಡಿ ಇದೀವಿ. ಅದಕ್ಕೆ ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ದಾರೆ. ಅವರು ತಾಳ್ಮೆಯಿಂದ ಇದ್ಕೊಂಡು ಕೊನೆಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆದ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೆ ತಾಳ್ಮೆ, ನಮಗೊಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾವು ಬೋಡಾಗ್ಬಿಟ್ಟೆ. ನಾನು ತಾಳ್ಮೆಗೆ ಒಂದು ಗತಿ ಇದೇ ಇರ್ತದೆ, ಲಿಮಿಟ್ ಇರ್ತದೆ.
ಆ ಲಿಮಿಟ್ ಮೀರೋಗ್ಬಿಟ್ಟು ನಮ್ಮ ಕೂದಲೆಲ್ಲ ಹಾರೋಗ್ಬಿಟ್ಟಿದೆ. ಇನ್ನು ಕೊನೆಯದು ನನಗೆ 72 ವರ್ಷ ಇವತ್ತಿನ ದಿನ ವಯಸ್ಸು. ಕೊನೆ ಅಂತ ಸರಿ, ಅಟ್ಲೀಸ್ಟ್ ನಿಮಗೆ ನಮ್ಮ ಸುರ್ಜೇವಾಲ ಅವರು ನಾವು ಡೆಲ್ಲಿಗೆ ಹೋದಾಗ ಹೇಳಿದ್ರು, ಬರೀ 4-5 ಜನ ಸೀನಿಯರ್ಸ್ ಇಟ್ಕೊಂಡು ಎಲ್ಲರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತಿನ ದಿನ ನೋಡಿದ್ರೆ ಮ್ಯಾಕ್ಸಿಮಮ್ ಎಲ್ಲ ಹಳಬರೆ ಇದ್ದಂಗೆ ಕಾಣ್ತಾರೆ ಎಲ್ಲರೂ. ನಮಗೆಲ್ಲ ಬೇರೆಯವ್ರಿಗೆ, ನನಗೆ ಅಂತಲ್ಲ, ಎಲ್ಲರಿಗೂ ಅವಕಾಶ ಕೊಡ್ಬೇಕು ಅಂದ್ರೆ ನೀವು 2 ವರ್ಷ ಲಿಮಿಟ್ ಮಾಡಿದ್ರೆ ಮಾಡಬೇಕಾಯ್ತು. ಈ ಸರ್ ಸುರ್ಜೇವಾಲ ಹೇಳಿದ್ರು, ನೆಕ್ಸ್ಟ್ ಟೈಮ್ ನಿಂದು ಲಿಸ್ಟ್ ಒಳಗೆ ಹಾಕ್ತೀನಪ್ಪ ಅಶೋಕ್ ಅಂತ ಹೇಳಿದ್ರು. ಆದರೆ ಕಾರಣಾಂತರದಿಂದ ಹಾಕಲಿಲ್ಲ. ನಮಗೆ ನಮ್ಮ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ, 3 ಜನ ಕೊಟ್ಟಿದ್ರೆ ನಮಗೂ ಅವಕಾಶ ಸಿಕ್ಕಂಗೆ ಆಗೋದು. ಅದು 2 ಕೊಟ್ಟಿರೋದ್ರಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಅದಕ್ಕೆ ತಾವೆಲ್ಲ ವರಿಷ್ಠರು ನಮ್ಮನ್ನೆಲ್ಲ ಕರೆದು ಮಾತಾಡಿ ನಮಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟು ನಮಗೆ ಸೂಕ್ತವಾಗಿ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿ, ತಾವು ಬೇಕಾದ್ರೆ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ. ಆದ್ದರಿಂದ ನಾವೇನು ತಪ್ಪು ಮಾಡಿಲ್ಲ, ಆಕ್ಚುಲಿ ಬುದ್ಧಿ ಹೇಳೋ ಸ್ಟೇಜ್ ಇಲ್ಲ. ನಾವೇ ದೊಡ್ಡವ್ರ ಬುದ್ಧಿ ಹೇಳೋ ಸ್ಟೇಜ್ ಇದೀವಿ. ಹಳಬರು ಮರಿಬೇಡಿ, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದವ್ರು ಮರಿಬೇಡಿ ಅಂತ ನಾವು ಅವ್ರಿಗೆ ಹೇಳೋ ಪರಿಸ್ಥಿತಿ ಇದ್ದೀವಿ. ತಾವು ದಯವಿಟ್ಟು ಮುಂದೆ ಈ ತರ ಅನ್ಯಾಯ ಯಾರಿಗೂ ಆಗಬಾರ್ದು, ದುಡ್ದವ್ರಿಗೆ, ಪಕ್ಷದಿಂದ ಇಷ್ಟೇವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಈ ನಿಮ್ಮ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಮೀಟಿಂಗ್ ಮಾಡಿ, ಈಗ ಎಲ್ಲ ಫಿಲಪ್ ಮೀಟಿಂಗ್ ಮಾಡಿ ನಮ್ಮನ್ನ ದುಃಖನ, ನಮ್ದು ಅನ್ಯಾಯ ಆಗಿರೋದನ್ನ ಅವ್ರಿಗೆ ಹೇಳಲೇಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅವರು. ಸರ್, ಖಡಕ್ ಆಗಿ ಹೇಳ್ತೀರಾ ಅಥವಾ ವಿನಯ? ಖಡಕ್ ಆಗಿ ಹೇಳ್ತೀವಿ. ವಿನಯ್ ಖಡಕ್ ಆಗಿ ಹೇಳೋದು, ವಿನಯ್ ಹೇಳೋದು ಎಲ್ಲ ಒಂದೇ, ಎಲ್ಲ ಒಂದೇ ಅಲ್ಲ. ಖಡಕ್ ಆಗಿ ಹೇಳೋದು ಎಲ್ಲ ಮುಗಿದೈತಿ. ವಿನಯದ ರೂಪದಲ್ಲಿ ಅದಕ್ಕೆ ಕೇಳ್ತಾ ಉಳ್ದೇವ್ರ ಖಾಲಿ ಅದು ಬೇರೆ ಬೇರೆ ಕಾರಣದಿಂದ, ಅದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ. ನಾವ್ ಯಾರು ಶಾಸಕರುಗಳು ಆ ಸ್ಥಾನಕ್ಕೆ ನಾವೇನು ಕಣ್ಣಿಟ್ಟಿಲ್ಲ. ಆದ್ರೆ ಮುಂದೆ ಏನೇನೋ ಪರಿಣಾಮ ಹೇಳಕ್ಕಾಗಲ್ಲ. ರಾಜಕೀಯ ನಾಳೆ ಏನಾಗ್ತದೆ, 6 ತಿಂಗಳಿಗೆ ಏನಾಗ್ಬೋದು, ವರ್ಷಕ್ಕೆ ಏನಾಗ್ಬೋದು ಹೇಳಕ್ಕಾಗಲ್ಲ. ಅಂತ ಟೈಮ್ ಏನಪ್ಪ ಅಂದ್ರೆ ನಮ್ಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀವಿ. ಮತ್ತೊಬ್ಬ ಸ್ನೇಹಿತರು KN ರಾಜಣ್ಣ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ನಡವಳಿಕೆಯ ಮೇಲೆಯೇ ಮುಂದಿನ ಚುನಾವಣೆ ನಡೆಯುತ್ತೆ. ಹಿಂದೆ ಮಧ್ಯಂತರವಾಗಿ ಇಳಿಸಿದಂತ ಸಂದರ್ಭದಲ್ಲಿ ಬಂಗಾರಪ್ಪ ಅವರನ್ನ ಇಳಿಸಿದ್ರು, ಪಕ್ಷ ನೆಲಕ್ಕೆಸ್ತು. ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ್ರು, ಪಕ್ಷ ನೆಲಕ್ಕೆಸ್ತು ಅನ್ನೋ ಎಲ್ಲ ಮಾತುಗಳನ್ನ ಆಡಿದ್ದಾರೆ. ಈಗ ಅವರು ವೈಯಕ್ತಿಕವಾಗಿ ಅವರು ಬಹಳ ಸೀನಿಯರ್ ನಾಯಕರು, ಅವ್ರ ಅಭಿಪ್ರಾಯ ಅವ್ರು ತಿಳಿಸ್ಯಾರೆ. ನಾವು ಕೂಡ ಹೇಳ್ತೀವಿ, ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲಿ, ಯಾರ ನಾಯಕರು, ಪರಮೇಶ್ವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಮಾಡಿದ್ರೆ ನಮ್ಮ ಪಕ್ಷ ಬರುತ್ತೆ. ಭಿನ್ನಾಭಿಪ್ರಾಯ ಮಾಡಿಕೊಂಡ್ರೆ ನಮ್ಮ ಪಕ್ಷಕ್ಕೆ ಬಹಳ ಕಷ್ಟ ಆಗುತ್ತೆ ಬರೋದು. ಅದರಿಂದ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾವು ಕೂಡ ಕೇಳ್ಕೊತೀವಿ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.